ಇಲ್ಲದೆ ಇರೋದನ್ನ ಇದೆ ಅಂತ ಹೇಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯ? ಈಗ ಆ ಕಾರು ಸ್ಟೇಷನ್ನಲ್ಲಿದೆ. ನನ್ನ ಗೆಳೆಯನ ಪ್ರಾಣ ತೆಗೆದಂತಹ ಕಾರು. ಈ ಮನೆಯ ಇಷ್ಟು ಗಲಾಟೆಗಳಿಗೂ ಕಾರಣವಾಗಿರುವಂತಹ ಕಾರು. ಚಿಕ್ಕಮ್ಮ, ಏನು ಇವರೆಲ್ಲ ಹೇಳ್ತಾ ಇರೋದು? ನಿಜವಾಗ್ಲೂ ನಿಮ್ಮ ಕಾರ್ ಮನೇಲಿ ಇಲ್ವಾ? ಇಲ್ಲ, ನನ್ನ ಕಾರು ಮನೇಲಿಲ್ಲ. ಶಾರ್ವರಿ, ಏನು ಹೇಳ್ತಾ ಇದೀಯಾ? ನಿನ್ನ ಕಾರು ಮನೇಲಿಲ್ವಾ? ಅಂದ್ರೆ ತುಳಸಿಯವ್ರು ಹೇಳ್ತಿರೋದು? ನಾವು ಹೇಳ್ತಿರೋದು ಸತ್ಯ. ಈ ಆಕ್ಸಿಡೆಂಟ್ ಮಾಡಿದ್ದು, ಆಕ್ಸಿಡೆಂಟ್ ಆಗಿದ್ದು ನನ್ನ ಕಾರಿಂದಾನೇ ಇರ್ಬೋದು, ಆದ್ರೆ ಆಕ್ಸಿಡೆಂಟ್ ಮಾಡಿದ್ದು ನಾನಲ್ಲ. ಚಿಕ್ಕಮ್ಮ, ಏನು ಹೇಳ್ತಿದ್ರ ನೀವು? ಇದನ್ನ ನಮ್ಗೆ ಯಾರಿಗೂ ನಂಬಕ್ಕಾಗ್ತಿಲ್ಲ. ಆಕ್ಸಿಡೆಂಟ್ ಆಗಿರೋದು ನಿಮ್ಮ ಕಾರಿಂದನಾ? ನಿನ್ನ ಕಾರಿಂದ ಆಕ್ಸಿಡೆಂಟ್ ಆಗಿದೆ ಅಂದಮೇಲೆ ಆಕ್ಸಿಡೆಂಟ್ ಮಾಡಿದ್ ನೀನೇ ಆಗಿರ್ಬೇಕು ತಾನೆ? ಇಲ್ಲ ರೀ, ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿಲ್ಲ. ನಾನು ನಿಮ್ಮಿಂದ ಒಂದು ಸತ್ಯನ ಮುಚ್ಚಿಟ್ಟಿದ್ದೀನಿ. ಬೇಕಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಹಾಗಂತ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅನ್ನೋ ನಿರ್ಧಾರಕ್ಕೆ ಬರಬೇಡಿ. ಸತ್ಯ ಮುಚ್ಚಿಟ್ಟಿದ್ಯಾ? ಏನು ಶಾರ್ವರಿ ಅದು? ಬಾವ, ಆಕ್ಸಿಡೆಂಟ್ ಆಗಿದ್ದಿನ ನನ್ನ ಕಾರ್ ಕಳ್ತನ ಆಗಿತ್ತು. ಮದುವೆ ಓಡಾಟ ಇತ್ತಲ್ಲ, ಪದೇ ಪದೇ ಕಾರ್ ತೆಗೆಯೋದು, ಪಾರ್ಕ್ ಮಾಡೋದು ಇತ್ತಲ್ವಾ. ಆ ಗಡಿಬಿಡಿಲಿ ಕಾರ್ ಕೀನ ಕಾರಲ್ಲೇ ಬಿಟ್ಬಿಟ್ಟೆ ಬಾವ. ನೀವು ಆ ಕಾರ್ನ ಮನೆ ಒಳಗೆ ನಿಲ್ಸಿರಲಿಲ್ವಾ? ಇಲ್ಲ ಅಭಿ, ಮತ್ತೆ ನಾನು ಹೊರಗಡೆ ಹೋಗೋದಿರುತ್ತೆ ಅಂತ ಕಾರ್ನ ಗೇಟಿಂದ ಆಚೆನೆ ನಿಲ್ಸಿದ್ದೆ. ಬೆಳಗ್ಗೆ ಎದ್ದು ನೋಡಿದಾಗ ಕಾರ್ ಇರಲಿಲ್ಲ. ಅವತ್ತು ಪೊಲೀಸ್ ಅವ್ರು ಬಂದು ಸಮರ್ಥನ ಕರ್ಕೊಂಡು ಹೋಗುವಾಗ ನಿನ್ನ ಕಾರ್ನು ಸೀಸ್ ಮಾಡಿದ್ರಲ್ಲ, ಆಗ್ಲೇ ನನಗೂ ಗೊತ್ತಾಗಿದ್ದು ನನ್ನ ಕಾರು ಕಳವಾಗಿದೆ ಅಂತ. ಶಾರ್ವರಿ, ಈ ವಿಷಯನ ನೀನು ನಮ್ಗೆ ಯಾಕೆ ಹೇಳಿಲ್ಲ? ಹೇಗೆ ಹೇಳಲಿ ಬಾವ? ಸಮರ್ಥ ಅರೆಸ್ಟ್ ಆಗಿ ನಿಧಿ ಮದ್ವೆ ನಿಂತು ಹೋಗಿತ್ತಲ್ಲ, ಆ ಟೆನ್ಷನಲ್ಲಿ ನನ್ನ ತಲೆ ಕೆಟ್ಟು ಹೋಗಿತ್ತು. ನನಗೆ ಈ ವಿಷಯನ ನಿಮಗೆ ಹೇಳಬೇಕು ಅನ್ನೋದೇ ಮರ್ತೋಯ್ತು ಬಾವ. ಇಂಥ ದುರಹಂಕಾರ ಎಲ್ಲ ಜಾಸ್ತಿ ದಿನ ನಡೆಯಲ್ಲ. ಇದಕ್ಕೆಲ್ಲ ಆದಷ್ಟು ಬೇಗ ಕಡಿವಾಣ ಬೀಳತ್ತೆ. ಆದರೂ ನೀನು ಸಾಹಸನ ಮೆಚ್ಕೊಳ್ಳೇಬೇಕು. ಅಷ್ಟು ಜನ ರೌಡಿಗಳಿದ್ರು ನೀನು ಆ ಕಾರ್ನ ತಗೊಂಡು ಹೋಗಿ ಪೊಲೀಸ್ ಅವ್ರಿಗೆ ಒಪ್ಸಿದ್ಯಾ ಅಂದರೆ ನೀನು ನಿಜವಾಗ್ಲೂ ಧೈರ್ಯವಂತೇನೆ. ನಿನ್ನ ಇಷ್ಟು ದಿನ ಎಮೋಷ್ನಲ್ ಡಾಲ್ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಆಕ್ಷನ್ ಮಾಡೋಕ್ಕೂ ಬರುತ್ತೆ ಅಂತ ಪ್ರೂವ್ ಮಾಡಿಬಿಟ್ಟೆ. ಆದರೆ ನಿನ್ನ ಆಕ್ಷನ್ನು, ಎಮೋಷನ್ನು ಎಲ್ಲ ನನ್ನ ಡ್ರಾಮಾ ಪರ್ಫಾರ್ಮೆನ್ಸ್ ಮುಂದೆ ವೇಸ್ಟ್ ಆಗೋಯ್ತು. ನನ್ನನ್ನು ಸಿಕ್ಕಾಕ್ಸೋಕೆ ನೀನು ಎಷ್ಟು ಕಷ್ಟಪಟ್ಟೆ ಅಲ್ವಾ? ಆದರೆ ಈ ಶಾರ್ವರಿನ ಸಿಕ್ಕಾಕ್ಸೋದು ಅಷ್ಟು ಸುಲಭ ಅಲ್ಲ. ಪುರಾಣದ ಕಥೆಗಳೆಲ್ಲ ಕೇಳಿಲ್ವಾ ನೀನು? ರಾಕ್ಷಸರೆಲ್ಲ ತಪಸ್ ಮಾಡಿ ವರ ಪಡೆದು ತಮಗೆ ಸಾವೇ ಇಲ್ಲ, ತಮ್ಮನ್ನು ಗೆಲ್ಲೋರು ಯಾರೂ ಇಲ್ಲ ಅಂತ ಖುಷಿ ಪಡ್ತಾರಂತೆ. ಈಗ ಅದೇ ಸ್ಥಿತಿಲಿದೆಯಾ ನೀನು? ಒಂದ್ಸಲ ಸಿಕ್ಕಾಕೊಳ್ಳಿಲ್ಲ ಅಂದ ತಕ್ಷಣ ನೀನು ಉಳ್ಕೊಂಡೆ ಅನ್ಕೊಂಡಿದ್ಯಾ? ಇದು ದಡ್ಡತನ. ದೇವರು ಒಂದಲ್ಲ ಒಂದು ರೂಪದಲ್ಲಿ ಅವತಾರ ತಾಳೋದು ನಿನ್ನಂಥ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ. ಕತೆ ಇನ್ನೂ ಮುಗಿದಿಲ್ಲ, ಈಗಷ್ಟೇ ಶುರು ಆಗ್ತಾ ಇದೆ. ಅಂದರೆ ನೀನು ನನ್ನನ್ನು ಸಂಹಾರ ಮಾಡೋಕ್ಕೆ ಅಂತಾನೆ ಅವತಾರ ತಾಳಿರೋದಾ? ಅದಕ್ಕೆ ಅಂತಾನೆ ಈ ಮನೆಗೆ ಬಂದಿರೋದಾ? ಹಾಗೆ ಅನ್ಕೋ. ಆಕ್ಸಿಡೆಂಟ್ ಮಾಡಿದ್ದು ನೀನೇ ಅನ್ನೋ ಸತ್ಯ ನನಗೆ ಗೊತ್ತಾಗ್ತಾ ಇದೆ. ನಾನು ಬರೀ ಕಾರ್ನ ಕಂಡು ಹಿಡ್ದಿದ್ದಕ್ಕೆ ಹೆದರು ನಡುಗ್ದೋಳು ನೀನು.
ಒಂದು ಚಿಕ್ಕ ಡ್ಯಾಮೇಜ್ ನೋಡಿ ಕಾರ್ನ ಕಂಡು ಹಿಡಿದವಳಿಗೆ ನೀನು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೆ ಕಷ್ಟ ಏನಾಗಲ್ಲ. ಆ ಕಾರ್ನ ಬೇರೆ ಯಾರಾದರೂ ಎತ್ಕೊಂಡು ಹೋಗಿದ್ರೆ ಸಿಕ್ಕೇ ಸಿಗ್ತಾರೆ. ಬೂದಿ ಮುಚ್ಚಿರೋ ಕೆಂಡದಲ್ಲಿ ಹೊಗೆ ಆಡ್ತಾ ಇದೆ. ಒಂದೇ ಒಂದ್ಸಲ ಗಾಳಿ ಬೀಸಿದ್ರೆ ಸಾಕು, ಕೆಂಡದಲ್ಲಿರೋ ಕಿಡಿ ಕಂಡೇ ಕಾಣತ್ತೆ. ಆಕ್ಸಿಡೆಂಟ್ ಆಗಿದ್ದ ದಿನ ಕಾರು ಮನೇಲಿರ್ಲಿಲ್ಲ ಅಂತ ನೀನು ಹೇಳ್ಬೋದು, ಆದರೆ ನೀನೇ ಮನೇಲಿರ್ಲಿಲ್ಲ ಅಂತ ನಾನು ಹೇಳ್ತೀನಿ. ಆಕ್ಸಿಡೆಂಟ್ ಮಾತು ಬಂದಾಗಲೆಲ್ಲ ನೀನು ಬೈದಲ್ಲಿ ನಡುಗ್ತಾ ಇದ್ದೆ. ಕಾರು ಕಳವಾದ್ಮೇಲೆ ಮನೇಲಿ ನೀನು ಯಾರಿಗೂ ಇದನ್ನು ಹೇಳಲಿಲ್ಲ ಅಂದರೆ ಇದ್ರ ಹಿಂದೆ ಏನೋ ಪಿತೂರಿ ಇದೆ ಅಂತಾನೆ ಅರ್ಥ. ಮನೆಯವ್ರಿಗೆ ನಿನ್ನ ಮೇಲಿರೋ ನಂಬಿಕೆಯಿಂದ ನೀನು ಇನ್ನೊಂದು ಮುಖ ಅವ್ರಿಗೆ ಕಾಣಿಸ್ತಿಲ್ಲ.